ಇದು ಎಂಟ್ರೆನ್ಸ್. ಇದು ನೋಡಿ 3D ಮಾಡೆಲ್, ಬಾಹುಬಲಿ ಫುಲ್ ಸೆಟ್ ಇದ್ದು 3D ಮಾಡೆಲ್ ಇದೆ. ಇದು ನೋಡ್ಬೋದು ಅದರ ಸ್ಟ್ಯಾಚು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ರಾಮೋಜಿ ಫಿಲ್ಮ್ ಸಿಟಿಗೆ ಬಂದೀನಿ, ನಿಮ್ಮನ್ನು ಸಹ ಕರ್ಕೊಂಡು ಬಂದಿದ್ದೀನಿ. ಇವತ್ತು ನೋಡ್ಬೋದು, ಈಗಷ್ಟೇ ಬಂದೆ ಅಷ್ಟೇ. ಎಷ್ಟು 9:30 ಆಯಿತು. ಇನ್ನೂ ಟಿಕೆಟ್ ಮಾಡಲಿಕ್ಕೆ ಹೋಗಬೇಕು. ಬನ್ನಿ ಹೋಗುವ. ಟಿಕೆಟ್ ಸಿಕ್ತು 1593. ಅಂದರೆ 2 ಟೈಪ್ಸ್ ಟಿಕೆಟ್ಸ್ ಇದೆ, ಒಂದು ಪ್ರೀಮಿಯಮ್ ಮತ್ತು ನಾರ್ಮಲ್ ಟಿಕೆಟ್. ನಾನು ಜನರಲ್ ಅದೇ ನಾರ್ಮಲ್ ಅಂದರೆ ಜನರಲ್ ಟಿಕೆಟ್ ತಗೊಂಡೆ. ಸೊ ಇನ್ನು ಹೋಗಬೇಕು, ಜನ ಇದ್ದಾರೆ ತುಂಬ ಅಲ್ಲಿ. ಆಗ ಕ್ಯೂ ಇತ್ತು. ಮತ್ತು ಇದು ಟೋಟಲ್ ಆಗಿ 1666 ಕಿಲೋಮೀಟರ್ ಅಲ್ಲ, ಎಕ್ರೆಸಲ್ಲಿ ಕವರ್ ಆಗಿದೆ. ಸೊ ಬನ್ನಿ ಇನ್ನು ಎಂಟ್ರಿ ತಗೊಳ್ಳುವ. ಸೊ ನೋಡಿ ಎಂಟ್ರಿ ಆಗಿ ಅದೊಂದು ಸ್ಟಿಕ್ಕರನ್ನು ಕೈಗೆ ಅಂಟಿಸಬೇಕು. ಅದಾದಮೇಲೆ ಅಲ್ಲಿ ನೋಡಿ ಬಸ್ ರೆಡಿಯಾಗಿದೆ. ಬಸ್ಸಲ್ಲಿ ಇನ್ನೂ ಹತ್ತಿ ಹೋಗಬೇಕು. ಇಲ್ಲಿಂದ ಇನ್ನೊಂದು ಡ್ರಾಪಿಂಗ್ ಪಾಯಿಂಟಿಗೆ ಬಿಡ್ತಾರೆ. ನೋಡಿ ಇದೇ ಬಸ್. ಇದು ನೆಕ್ಸ್ಟ್ ನೋಡಿ ಇನ್ನು ಹೋಗುವ. ಇದು ನೋಡಿ, ಅದಾದಮೇಲೆ ರಾಮೋಜಿ ಫಿಲ್ಮ್ ಸಿಟಿ ಅಂತ ಒಂದು ದೊಡ್ಡ ಇದು ಹಾಕಿದ್ದಾರೆ, ಚೆನ್ನಾಗಿದೆ. ಬನ್ನಿ ಹೋಗುವ. ಅಂತೂ ರೀಚ್ ಆದ್ವಿ, ನೋಡ್ಬೋದು. ಇನ್ನು ಇಲ್ಲಿಂದ ರೆಡ್ ಬಸ್ಸಲ್ಲಿ ಹತ್ತಿ ಹೋಗಬೇಕು. ನೋಡಿ ಇಲ್ಲಿ ರೆಡ್ ಬಸ್ ನಿಂತಿದೆ. ಇಲ್ಲಿಂದ ಅವರು ಟೂರ್ ಗೈಡ್ ಇರ್ತಾರೆ, ಯಾವ ಪ್ಲೇಸ್ ಏನೆಲ್ಲ ಇತ್ತು, ಯಾವುದೆಲ್ಲ ಶೂಟ್ ಯಾವುದಿದೆ ಅಂತ ಅವ್ರು ಹೇಳ್ತಾರೆ. ಅದ್ರಲ್ಲಿ ಹೋಗ್ಬೇಕಿನ್ನು. ಬನ್ನಿ ಹೋಗುವ. ಇದು ಉಳ್ಳಾಲ ಶೂಟ್ ಆಗಿದೆ ಪ್ಲೇಸ್ ಅಂತ, ಇಲ್ಲಿ ಶೂಟ್ ಆಗಿದೆ ಅಂತ ಈ ಪ್ಲೇಸಲ್ಲಿ. ಇನ್ನು ಹೀಗೇ ತುಂಬ ಪ್ಲೇಸ್ ಇದೆ ಬೇರೆ ಬೇರೆ ಶೂಟ್ ಆಗಿದ್ದಂಥ ಸಿನಿಮಾದಲ್ಲಿ. ಸೊ ಇಲ್ಲಿ ನೋಡಿ, ಇದು ಅಂಬ್ರೆಲಾ ಗಾರ್ಡನ್ ಅಂತೆ. ಇಲ್ಲಿ ಯಾವುದೋ ಒಂದು ಸಾಂಗ್ ಶೂಟ್ ಆಗಿದೆ ಅಂತ ಹೇಳಿದರು. ಅದಾದಮೇಲೆ ಇನ್ನೂ ಇದೆ, ತುಂಬ ಪ್ಲೇಸ್ ಇದೆ ಹಾಗೆಯೇ. ನೋಡಿ ಇದೊಂದು ಕೇರಳ ಪಾಮ್ ಸ್ಟ್ರೀಟ್ ಅಂತೆ. ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಅಲ್ಲಿಂದ ಆ ಕಡೆ ಒಂದು ಗಾರ್ಡನ್ ಇದೆ ನೋಡಿ. ತುಂಬ ಎಲ್ಲ ಸೆಟ್ ಇದು ಎಲ್ಲ ತುಂಬ ಮೂವಿಯಲ್ಲೆಲ್ಲ ಶೂಟ್ ಆಗಿದೆ ಅಂತೆ. ಸಾಂಗ್ಸ್ ಅದೆಲ್ಲ ಶೂಟ್ ಆಗಿದೆ ಅಂತೆ. ಸೊ ಹಾಗೆ ಮತ್ತೆ ಮುಂದೆ ಹೋಗೋಣ. ಇಲ್ಲಿ ಇನ್ನು ಮುಂದೆ ಏನೆಲ್ಲ ಇದೆ ಅಂತ ನೋಡುವ. ಮತ್ತೆ ಇನ್ನೊಂದು ಚಂದ್ರಮುಖಿ ಮೂವಿ ಶೂಟ್ ಆದಂಥ ಬಂಗ್ಲೆ ಅಂತ ಇದು, ಅಲ್ಲಿ ಹಾಕ್ಕೊಟ್ಟಿದ್ದಾರೆ ನೋಡಿ. ಅದು ನಾನು ಈ ಕಡೆ ಕೂತದ್ರಿಂದ ಅಷ್ಟಾಗಿ ನಿಮಗೆ ಕಾಣಿಸ್ಲಿಕ್ಕಿಲ್ಲ, ಅಂದರೆ ಜನ ಫುಲ್ ಇದ್ದಾರೆ. ಝೂಮ್ ಮಾಡ್ತೀನಿ, ನೋಡುವ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತದೆ ಅಂತ. ನೋಡ್ಬೋದು. ಈಗ ಅವರು ಟೂರ್ ಗೈಡ್ ಮಾಡ್ತಾ ಇದ್ದಾರೆ. ಇದು ಅಲ್ಲಿ ಗುರುದ್ವಾರ ಅಂತೆ. ಈ ಸೈಡ್ ವೈಟಲ್ಲಿ ಒಂದು ಕಾಣಿಸ್ತಿದೆ ನೋಡಿ, ಅದು ಗುರುದ್ವಾರ. ಅದಕ್ಕೆ ಗೋಲ್ಡನ್ ಪೇಂಟ್ ಹಾಕಿದರೆ ಹೇಳಿದರು ಗೋಲ್ಡನ್ ಟೆಂಪಲ್ ಅಂತ. ಸೊ ಆ ರೀತಿ ಇದು ವರ್ಕ್ ಮಾಡ್ತಾರೆ ಅಂತೆ. ಇಲ್ಲಿ ಯಾವ್ಯಾವ ಫಿಲ್ಮ್ಗೆ ಯಾವ ರೀತಿ ಬೇಕು ಆ ರೀತಿ. ಅದಾದಮೇಲೆ ಮುಂದೆ ಹೋದರೆ ನೋಡಿ ಇಲ್ಲೆಲ್ಲ. ಅದಾದಮೇಲೆ ಇಲ್ಲಿ ನೋಡಿ ಇದೊಂದು ಮನೆ ಚೆನ್ನಾಗಿದೆ. ಇದು ಸಹ ಸೆಟ್ಟೆ, ಫುಲ್ ಮೂವಿಗೆ ಬೇಕಾದಂಥ ಸೆಟ್. ಅದಾದಮೇಲೆ ಮುಂದೆ ಹೋದರೆ ತುಂಬ ಸೆಟ್ ಉಂಟು. ಅಲ್ಲಿ ನೋಡಿ ತಾಜ್ ಮಹಲ್ ಮಾಡಿದ್ದಾರೆ. ಎಲ್ಲ ಫಿಲ್ಮಿಗೆ ಅಂದರೆ ಫೋಟೋಶೂಟ್ ಏನಾದರೂ ಅದಕ್ಕೆಲ್ಲ ಬೇಕಂದರೆ ಇದು ಮಾಡಿದ್ದು. ಇಲ್ಲಿ ನೋಡಿ, ಇದು ಚಂದ್ರಮುಖಿಯಲ್ಲಿ ಅವರ ಡ್ಯಾನ್ಸರ್ ಇದ್ದು ಮನೆ. ಇದು ಡ್ಯಾನ್ಸರ್ ಅವರ ಮನೆ. ಸೆಟ್ ಎಲ್ಲ ಸೆಟ್ಟೇ ಎಲ್ಲ. ನೋಡಿ ಇದು ಸಹ ಫುಲ್ ಸೆಟ್ಟೆ. ನೋಡುವಾಗ ಒರಿಜಿನಲ್ ಥರ ಕಾಣ್ತದೆ, ಆದರೆ ಎಲ್ಲ ಸೆಟ್ ಮಾಡಿದ್ದು, ಸೆಟ್ ವರ್ಕ್ ಅದು. ಸೊ ಮುಂದೆ ಬಂದರೆ ರೈಲ್ವೆ ಸ್ಟೇಷನ್ ಉಂಟು. ಈ ಲುಂಗಿ ಡ್ಯಾನ್ಸ್ ಫಿಲ್ಮ್ ಇದು ಸಾಂಗ್ ಶೂಟ್ ಆಗಿದ್ದು ಇಲ್ಲೇ ಅಂತೆ. ಮತ್ತು ನಮ್ಮ ಕನ್ನಡ ಫಿಲ್ಮ್ಸ್ ರನ್ನ ಫಿಲ್ಮಿದ್ದು ಒಂದು ರೈಲ್ವೆ ಸ್ಟೇಷನ್ ಸೀನ್ ಇದೆ, ಅದು ಸಹ ಇಲ್ಲೇ ಶೂಟ್ ಆಗಿದ್ದು. ಸೊ ಇದಾದಮೇಲೆ ಇನ್ನು ಡೈರೆಕ್ಟಾಗಿ ನಮ್ಮ ಕನ್ನಡ ಫಿಲ್ಮ್ ಶೂಟ್ ಆದಂಥ ಈ ಕಡೆ ನೋಡಿ, ಈ ಕಡೆ ಸೆಂಟ್ರಲ್ ಜೈಲ್ ಅಂತ ಇದು. ಬೇರೆ ಬಿಟ್ಟೆಲ್ಲ ನೋಡಿದ್ದೀನಿ, ಅದಕ್ಕೆ ಎಂಟ್ರಿ ಕೊಟ್ಟಿದ್ದರು. ಈ ಸಲ ಏನೋ ಇಲ್ಲ, ಶೂಟ್ ಆಗ್ತಿದೆ ಎಲ್ಲ ಕೆಲಸ ಆಗ್ತಿದೆ ಅಂತ ಗೊತ್ತಿಲ್ಲ. ಇದಾದಮೇಲೆ ಇನ್ನು ಏನಂದರೆ ಡೈರೆಕ್ಟ್ ಇನ್ನೊಂದು ನಮ್ಮ ಕನ್ನಡ ಮೂವಿ ಕುರುಕ್ಷೇತ್ರ ಸೆಟ್ಟಿಗೆ ನೋಡಿ ಕರ್ಕೊಂಡು ಬಂದೆ ನಿಮ್ಮನ್ನು. ಸೊ ಇದು ನಮ್ಮ ಕನ್ನಡ ಸಿನಿಮಾ, ಅಂದರೆ ಬೇರೆ ಸಿನಿಮಾ ಸಹ ಶೂಟ್ ಆಗಿದೆ, ಅದರಲ್ಲಿ ನಮ್ಮದೊಂದು ಕನ್ನಡ ಸಿನಿಮಾ ಸಹ ಇಲ್ಲಿ ಕುರುಕ್ಷೇತ್ರ ಮೂವಿ ಶೂಟ್ ಆಗಿದೆ ಅಂತ. ಇಲ್ಲಿ ತುಂಬ ಚೆನ್ನಾಗಿದೆ ಸೆಟ್. ಇದು ಒಂಥರ ಹಳೆ ಕಾಲದ್ದು ಯಾವ ರೀತಿ ಇದೆ ಆ ರೀತಿ ಮಾಡಿದ್ದಾರೆ ಸೆಟ್, ಚೆನ್ನಾಗಿದೆ ನೋಡಿ. ಮೇಲೆ ಫುಲ್ ಇದು ನಿಮಗೆ ಗೊತ್ತಾಗ್ತದೆ ನೋಡಿ ಸೆಟ್.
ಮೇಲೆ ಯಾವ ರೀತಿ ಇದು ಹಾಕಿದ್ದಾರೆ ಅಂತ. ಆದರೂ ಚೆನ್ನಾಗಿದೆ. ಬನ್ನಿ ಮುಂದೆ ಹೋಗುವ. ಇಲ್ಲ ಆಯಿತು ಸೇಮ್. ಇಲ್ಲಿಂದ ಡೈರೆಕ್ಟ್ ನೋಡಿ, ಇಲ್ಲಿಂದ ಆ್ಯಕ್ಚುಲಾಗಿ ಎಂಟ್ರಿ ಕೊಡ್ತಿದ್ರಂತೆ ರೈಲ್ವೆ ಸ್ಟೇಷನ್ಗೆ. ಆದರೆ ಈ ಸಲ ಇದಕ್ಕೆ ಸಾಕು ಎಲ್ಲ ಬಂದ್ ಮಾಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ರೀಸನ್ ಗೊತ್ತಿಲ್ಲ. ಶೂಟ್ ಏನಾದರೂ ಇದೆಯಾ, ಬುಕ್ ಆಗಿದೆಯಾ ಅಂತ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಎಂಟ್ರಿ ಇಲ್ಲ. ಆಯಿತು, ಅಲ್ಲಿಂದ ಈಗ ಬಂದು ಈಗ ಇಲ್ಲಿಗೆ ಬಂದ್ವಿ. ಬಾಹುಬಲಿದು ಎಂಟ್ರೆನ್ಸ್. ಇದರ ವಿಡಿಯೋ ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಬರ್ತದೆ, ಯಾಕಂದರೆ ಇದು ತುಂಬ ಲೆಂತ್ ಆಗ್ತದೆ. ಅದಕ್ಕೆ ನಾನು ಇಲ್ಲಿಗೆ ನಿಲ್ಲಿಸಿದೆ. ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಇದರ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ.